ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ಇಂದ್ರಲಾಕ್ಸಲ್ಲಿ ಸುಸ್ವಾಗತ. ಇಂದ್ರಾಣಿ ಇಂದ್ರಲಾಕ್ಸಲ್ಲಿ ಇವತ್ತು ನಾನು ಬೀನ್ಸು ಬೇಳೆ ಸಾರು ಮತ್ತು ಮೊಟ್ಟೆ ಆಮ್ಲೆಟ್ ಮಾಡೋದನ್ನು ಮತ್ತು ಹೀರೆಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತೇಳಿ. ನಾನು ಬೀನ್ಸು ಬೇಳೆ ಸಾರು ಮಾಡೋದಕ್ಕೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಬೇಳೆ 1 ಕಪ್ ಅಷ್ಟು ಬೇಳೆ ಬೇಯಿಸ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ಬೇಳೆನ ಬೇಯಿಸ್ಕೊಂಡಿದ್ದೆ. ಬೇಯಿಸ್ಕೊಂಡಿರೋ ಬೇಳೆಗೆ ಜೊತೆಗೆ ನಾನು ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಒಂದು 1/4 kg ಅಷ್ಟು ಬೀನ್ಸು, ಒಂದು ದೊಡ್ಡ ಗಡ್ಡೆ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ನಾಟಿ ಟೊಮೆಟೊ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇವಾಗ ಸಾಂಬಾರು ಪುಡಿನ ಹಾಕ್ಕೊಂಬಿಡೋಣ. ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ನಮಗೆ 3 ಸ್ಪೂನ್ ಬೇಕಾಗುತ್ತೆ. ನಿಮಗೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟು ಉಪ್ಪು ಖಾರನ ಹಾಕ್ಕೊಳ್ಳಿ. ನಾವು ಇವಾಗ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ, ಯಾವ ಹದಕ್ಕೆ ಸಾರು ಬೇಕೋ ಅಷ್ಟು ಅದಕ್ಕೆ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ನಾನು ತರಕಾರಿ ಅಲ್ವಾ ಬೇಗ ಬೆಂದ್ಬಿಡುತ್ತೆ ಅಂತೇಳಿ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ. ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿದ್ದಾದಮೇಲೆ ಸಾರನ್ನು ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು ವಿಷಲ್ ಬರ್ಸ್ಕೊಂಡು ತಣ್ಣಗಾಗಿದ್ದೆ ನೋಡಿ, ಕುಕ್ಕರ್ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ನೋಡಿ ಸಾರು ಬೆಂದಿದೆ. ನಾನು ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಬೀನ್ಸು ಬೇಳೆ ಸಾರು, ಮುಲ್ಲಂಗಿ ಸಾರು ಮತ್ತು ನುಗ್ಗೆಕಾಯಿ ಸಾರು ಅಂದರೆ ಎಲ್ಲಿವರೆಗೂ ಅದ್ರ ಸ್ಮೆಲ್ಲಿಗೆ ನಾವು ಇನ್ನೂ ತಿನ್ನೋಣ ಅನ್ನಿಸ್ತಿರುತ್ತೆ. ನೋಡಿ, ಮುದ್ದೆಗೆ ನೀರು ಇಟ್ಕೊಂಡಿದ್ದೆ, ನೀರು ಕುದೀತಿದೆ. ನಾನು ಪಕ್ಕಕ್ಕೆ ಇಟ್ಬಿಟ್ಟು ಸಾರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನು ಇಷ್ಟೇ ಸಾರಿಗೆ ಒಗ್ಗರಣೆ ಹಾಕೋದು. ಇದ್ರ ಜೊತೆಗೆ ಹಿಂಗು ಹಾಕ್ಕೊಳ್ತೀನಿ ಅಷ್ಟೇ. ನೋಡಿ, ಇವತ್ತು ಹಿಂಗು ಹಾಕಿಲ್ಲ, ಹಿಂಗು ಹಾಕ್ತೇನೆ ಒಗ್ಗರಣೆ ಮಾಡ್ತಿದ್ದೀನಿ. ಒಗ್ಗರಣೆ ಮಾಡಿಕೊಂಡು ನಾವು ಸಾರು ಕುದಿಬೇಕಾದ್ರೆ ಒಂದೇ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಅದು ಕುದೀತಿರುತ್ತೆ ಸಾರು, ಅದನ್ನೇ ಒಂದು ಕುದಿ ಬರ್ಸ್ಕೊಂಡ್ರೆ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ತಿಳಿ ಸಾರನ್ನ ನಾನು ಬಗ್ಗಿಸ್ಕೊಂಬಿಟ್ಟು ಮತ್ತು ಗಟ್ಟಿ ಸಾರನ್ನ ಮುದ್ದೆಗೆ ಹಾಕ್ಕೊಳ್ತೀವಿ. ಮುದ್ದೆಗೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೋಡಿ, 2 ಕಪ್ ನೀರು ಹಾಕಿದ್ದೀನಿ. 2 ಕಪ್ ನೀರು ಹಾಕಿ 1 ಕಪ್ಪು ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ನೀರು ಚೆನ್ನಾಗಿ ಕುದ್ದಿದೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ, ಮುದ್ದೆ ಮಾಡ್ಕೊಂಬಿಡೋಣ. ನೋಡಿ, ನಮ್ಮ ವಿಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹಾಕೋ ಪ್ರತಿ ವಿಡಿಯೋನೂ ನೀವು ಮೊದಲನೇ ಸರಿ ನೋಡ್ಬೋದಾಗುತ್ತೆ. ಮತ್ತು ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಮ್ದು ಇನ್ನೊಂದು ಚಾನಲ್ ಇದೆ, ಇಂದಿರಾ ಮನೆ ಅಡುಗೆ ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ಅದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಇದಕ್ಕೂ ಸಪೋರ್ಟ್ ಮಾಡ್ತಿದ್ದೀರಾ. ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಮಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ನಮ್ಮ ವಿಡಿಯೋ ಹೇಗಿದೆ ಅಂತೇಳಿ ನೋಡಿ, ವಿಡಿಯೋ ಮೇಲೆ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನು ಮೊದಲಿಗೆ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟು ಎಷ್ಟು ತೊಗೊಳ್ತೀನಿ ಅದರಲ್ಲಿ 1/4 ಭಾಗದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರು. ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಿಟಿಕೆಯಷ್ಟು ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಳ್ತಿದ್ದೀನಿ. ಹಂಗಾಗಿ ನಾನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು, ಹಂಗಾಗಿ ಹಾಕ್ಕೊಂಡಿಲ್ಲ. ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಇದನ್ನು ಈ ಮಿಕ್ಸ್ ಮಾಡ್ತಿರೋದನ್ನು ನಾನು ಇದರಲ್ಲಿ ತೊಗೊಂಡಿದ್ದೆ. ನಾನು 79 ರೂಪಾಯಿ ಇದು. ನೋಡಿ, ಇದು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತೇಳಿ, ಎಲ್ಲೂ ಗಂಟಾಗೋದಿಲ್ಲ. ನಮಗೆ ಮಿಕ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ, ಬೇಕಾಗಿದ್ದರೆ ನೀವು ಕೂಡ ಪರ್ಚೇಸ್ ಮಾಡಿ. ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಜ್ಜಿ ಹಿಟ್ಟನ್ನು ಯಾವುದಕ್ಕೆ ಮಿಕ್ಸ್ ಮಾಡಬೇಕು ಅಂತೇಳಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಗಂಟಿಲ್ದಂಗೆ ನಮಗೆ ಕೈಯಲ್ಲಿ ಮಿಕ್ಸ್ ಮಾಡೋ ಥರನೇ ಫೀಲ್ ಆಗುತ್ತೆ. ಆ ಥರ ಮಿಕ್ಸ್ ಆಗಿರುತ್ತೆ. ಎಲ್ಲನೂ ನಾವು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲಲ್ವ. ಕೆಲವು ಐಟಮ್ನ ಮಾತ್ರ ಈ ಥರ ಚಿಕ್ಕ ಐಟಮ್ ಮಿಕ್ಸ್ ಮಾಡ್ಬೋದು. ಆದರೆ ಅವರು ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಚಪಾತಿ ಹಿಟ್ಟು ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಎಲ್ಲ ಮಿಕ್ಸ್ ಆಗೋವರೆಗೂ ಮಾಡ್ಬೋದು ಅಷ್ಟೇ. ನಮ್ಗೆ ಗಟ್ಟಿಯಾಗಿ ಮಿಕ್ಸ್ ಮಾಡೋಷ್ಟು ಸ್ಟ್ರಾಂಗ್ ಇಲ್ಲ ಇದು. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ, ಮೊಟ್ಟೆ ಹೊಡಿಯೋದಕ್ಕೆ ಇದಕ್ಕೆ ಮಾತ್ರ ಚೆನ್ನಾಗಿದೆ ಇದು. ನೋಡಿ, ನಿಮಗೆ ಬೇಕಾಗಿದ್ರೆ ತಗೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆ. ನೋಡಿ, ಅಂತಕ್ಕೆ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಗೊತ್ತಾಗುತ್ತೆ. ನೋಡಿ, ಈ ಥರ ಮೆತ್ಕೋಬೇಕು.
ಮೆತ್ಕೊಳ್ಳೋ ತನಕ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಹಸಿಟ್ಟು ಕಲಸಿದ್ದಾದ್ಮೇಲೆ ಎಣ್ಣೆ ಕಾದಿದೆ, ಎಣ್ಣೆ ಹುಯ್ತಾ ಇದ್ದೀನಿ. ಎಣ್ಣೆನ ಮೀಡಿಯಮ್ ಉರಿನಲ್ಲಿ ಕಾಯಿಸ್ಕೋಬೇಕಾಗುತ್ತೆ. ಜೋರು ಉರಿನಲ್ಲಿ ಕಾಯಿಸ್ಬಿಟ್ಟು ನಮಗೆ ತುಂಬ ಎಣ್ಣೆ ಕಾದ್ಬಿಟ್ರೆ ನಮಗೆ ಸೀದೋಗ್ಬಿಡುತ್ತೆ, ಮೇಲೆ ಕಪ್ಪಾಗಿಬಿಡುತ್ತೆ ಮತ್ತು ಒಳಗಡೆ ಹಸಿಟ್ಟು ಹಂಗೆ ಇದ್ಬಿಡುತ್ತೆ. ಹೀರೆಕಾಯಿನ ನೋಡಿ ಈ ಥರ ಕ್ರಾಸಾಗಿ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ನಮಗೆ ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರು ಊಟಕ್ಕೆ ಬರ್ತಿದ್ದಾರೆ, ಅದಕ್ಕಾಗಿ ಅರ್ಜೆಂಟಾಗಿ ಮಾಡಬೇಕು ಅಂತ ಮಾಡ್ಕೊಳ್ತಿದ್ದೀನಿ. ಎಣ್ಣೆ ಕಾದಿದೆ ನೋಡಿ, ಎಣ್ಣೆ ಕಾದಿದೆ. ಬಜ್ಜಿ ಎಲ್ಲ ಹಾಕ್ಕೊಳ್ಳೋಣ. ಬಜ್ಜಿನ ಹಾಕ್ಕೊಂಡು ನಿಧಾನಕ್ಕೆ ನಾವು ಕೈ ದೂರ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ ಹಸಿಟ್ಟು ತೆಳ್ಳಗಾಗ್ಬಿಟ್ರೆ ಎಣ್ಣೆ ಬಿಟ್ಕೊಂಡು ಎಣ್ಣೆ ಕುಡ್ಕೊಂಡ್ಬಿಡುತ್ತೆ, ಬಜ್ಜಿ ಎಲ್ಲ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ. ನಾವು ಮೀಡಿಯಮ್ ಆಗಿ ನಾವು ಸೋಡಾನ ಮಾತ್ರ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ, ಮತ್ತು ನೀರನ್ನು ಕೂಡ ನಾವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನೀರು ಜಾಸ್ತಿ ಆದರೂ ಎಣ್ಣೆ ಕುಡಿದ್ಬಿಡುತ್ತೆ, ಸೋಡಾ ಜಾಸ್ತಿ ಆದರೂ ಎಣ್ಣೆ ಕುಡಿದ್ಬಿಡುತ್ತೆ, ಟೇಸ್ಟ್ ಇರೋದಿಲ್ಲ. ಮತ್ತು ನೋಡ್ಕೊಳ್ಳಿ, ಇವಾಗ ಕರ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಕರ್ಕೋಬೇಕಾಗುತ್ತೆ ಬಜ್ಜಿನ. ನೋಡಿ ಇವಾಗ ಸ್ವಲ್ಪ ಕೂಡ ಎಣ್ಣೆ ಇಲ್ದಂಗೆ ನಾನು ಬಗ್ಗಿಸ್ಕೊಂಡಿದ್ದೀನಿ. ಬಜ್ಜಿನೂ ರೆಡಿಯಾಗಿದೆ. ಬಜ್ಜಿ ರೆಡಿಯಾಗಿದೆ ನೋಡಿ ಯಾವ ಥರ ಅಂತೇಳಿ ನೀವು ನೋಡಿ. ಬಜ್ಜಿನೂ ರೆಡಿ ಆಯಿತು. ನಾನು ಇವಾಗ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಂಚಿಟ್ಕೊಂಡಿದ್ದೀನಿ. ಹೆಂಚಿಟ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಈರುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಇವ್ರು ಹಂಗೆ ಹಾಫ್ ಬಾಯ್ಲ್ ಥರ ನಾವು ಫುಲ್ ಬಾಯ್ಲ್ ಮಾಡಬೇಕಾಗುತ್ತೆ ಮೊಟ್ಟೆ. ಹಂಗಾಗಿ ನಾನು 2 ಮೊಟ್ಟೆ, ಇದು ನೋಡಿ ಇದು ಏನು ಮೊಟ್ಟೆ ಅಂದ್ಕೊಂಬೇಡಿ, ಇದು ಫ್ರಿಡ್ಜಲ್ಲಿದ್ದು ಬಾಕ್ಸಲ್ಲಿ ಪಾರ್ಸಲ್ ಬರುತ್ತಲ್ಲ ಆ ಥರದಲ್ಲಿ ತಂದಿದ್ದು ಮೊಟ್ಟೆ. ಅದು ನೋಡಿದ್ರೆ ಎರಡು ಕಲರ್ ಇದೆ. ನಾವು ಅಂಗಡಿಯಿಂದ ಮಾಮೂಲಿ ಅಂಗಡಿಯಿಂದ ತಂದಿದ್ದು ಒಂದಿದೆ, ನಾವು ಸೂಪರ್ ಮಾರ್ಕೆಟಿಂದ ತಂದಿರೋ ಮೊಟ್ಟೆ ತುಂಬ ಡಾರ್ಕ್ ಕಲರ್ ಇದೆ ನೋಡಿ. 2 ಮೊಟ್ಟೆಗೂ ನಾನು ಉಪ್ಪಿನ ಪುಡಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಂಡು ನಾವು ನಿಧಾನಕ್ಕೆ ತಿರುಗಿಸ್ಕೊಂಡು ಪ್ರೆಸ್ ಮಾಡಿಕೊಂಡು ನೋಡಿ ಈ ಥರ ಮೊಟ್ಟೆ ಆಮ್ಲೆಟು ರೆಡಿ ಇದೆ, ಬಜ್ಜಿ ರೆಡಿ ಇದೆ, ಬಸ್ಸಾರು ರೆಡಿ ಇದೆ, ಎಲ್ಲ ವೀಡಿಯೋನು ರೆಡಿ ಇದೆ. ನೀವೆಲ್ಲನೂ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.